ಈ ಕೋರ್ಸ್ಗೆ ಸ್ವಾಗತ. ನನ್ನ ಹೆಸರು ಅದ್ವಯ. ಎಪಿಸೋಡ್ನ ಈ ಸರಣಿಯಲ್ಲಿ ಇದು ಕೊನೆಯ ಎಪಿಸೋಡ್. ಈ ಎಪಿಸೋಡ್ನಲ್ಲಿ ನಾವು ನಮ್ಮ ಸೀನ್ ಅನ್ನ ಈ ತರ ಕಾಣಿಸೋದ್ರಿಂದ ಈ ತರ ಕಾಣಿಸೋ ತರ ಮಾಡೋಣ. ಇದನ್ನೆಲ್ಲ ಮಾಡುವಾಗ ನಾವು ರೇ ಟ್ರೇಸಿಂಗ್ ಮತ್ತೆ ಕಂಪೋಸಿಟಿಂಗ್ ಬಗ್ಗೆ ಕಲಿಯೋಣ. ಈ ಕೋರ್ಸಿನ ಪ್ರಾಯೋಜಕರು ಫಾಸ್ಟ್ ಯುನೈಟೆಡ್. ನಾವು ಇವಾಗ ನಮ್ಮ ಟೇಬಲ್ ಬೇಸ್ ಸೀನಿಗೆ ಹೋಗೋಣ. ನಾವು ಇವಾಗ ನಮ್ಮ ಟೇಬಲ್ ಬೇಸ್ ಸೀನ್ ಮೇಲೆ ಕ್ಲಿಕ್ ಮಾಡೋಣ. ಇದು ನಮ್ಮ ಟೇಬಲ್ ಬೇಸ್ ಸೀನ್. ನಾವಿವಾಗ ರೆಂಡರಿಂಗ್ ಶೇಡಿಂಗ್ ಮೋಡಿಗೆ ಹೋದ್ರೆ ನಮ್ ಸೀನ್ ಈ ತರ ಕಾಣಿಸ್ತಾ ಇದೆ. ಇಷ್ಟು ಚೆನ್ನಾಗಿ ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ನಾವು ಎಪಿಸೋಡ್ 4 ನಲ್ಲಿ ರೇ ಟ್ರೇಸಿಂಗ್ ಚೆಕ್ ಬಾಕ್ಸ್ ಆನ್ ಮಾಡಿದ್ವಿ. ಇದನ್ನ ಆಫ್ ಮಾಡಿದ್ರೆ ನಮ್ ಸೀನ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನಾನು ಎಪಿಸೋಡ್ 4 ನಲ್ಲಿ ಹೇಳಿದ್ದೆ ನಾವು ರೇ ಟ್ರೇಸಿಂಗ್ ಬಗ್ಗೆ ನಾವು ಎಪಿಸೋಡ್ 6 ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಅದಕ್ಕೆ ಇವಾಗ ನಾವು ರೇ ಟ್ರೇಸಿಂಗ್ ಟರ್ನ್ ಆನ್ ಮಾಡೋಣ. ರೇ ಟ್ರೇಸಿಂಗ್ ಅಲ್ಲಿ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ನಾವು ಸೆಟ್ಟಿಂಗ್ಸ್ ಅಷ್ಟೊಂದು ಏನು ಚೇಂಜ್ ಮಾಡಲ್ಲ. ಆದ್ರೆ ಇದು ಡಿನಾಯ್ಸಿಂಗ್ ಇದೆ. ನಾವು ಡಿನಾಯ್ಸಿಂಗ್ ತೆಗೆದ್ರೆ ನಾಯ್ಸ್ ಆಡ್ ಆಗತ್ತೆ. ನಾವು ಇವಾಗ ನೆಲದ ಮೇಲೆ ಇಲ್ಲಿ ನೋಡ್ಬೋದು ಫುಲ್ ಪಿಕ್ಸಲೇಟೆಡ್ ನಾಯ್ಸಿ ಆಗಿದೆ ನೆಲ. ಆದ್ರೆ ಡಿನಾಯ್ಸಿಂಗ್ ಹಾಕಿದ್ರೆ ಸ್ಮೂತ್ ಆಗುತ್ತೆ. ರೇ ಟ್ರೇಸಿಂಗ್ ಅಷ್ಟೇ ಸೆಟ್ಟಿಂಗ್ಸ್. ಬಟ್ ರೇ ಟ್ರೇಸಿಂಗ್ ಆಫ್ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ. ರೇ ಟ್ರೇಸಿಂಗ್ ಆನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ಯಾಕೆ? ರೇ ಟ್ರೇಸಿಂಗ್ ಏನ್ ಮಾಡತ್ತಂದ್ರೆ ನೀವು ಯಾವುದೇ ಸೀನ್ ತಗೊಂಡ್ರೆ ಅದರಲ್ಲಿ ಒಂದು ಕ್ಯಾಮ್ರಾ, ಆಬ್ಜೆಕ್ಟ್ ಮತ್ತೆ ಲೈಟ್ ಇರುತ್ತೆ. ಕ್ಯಾಮ್ರಾದಿಂದ ಒಂದು ಕಿರಣವನ್ನು ಹೊರಡಿಸಲಾಗುತ್ತದೆ. ಆಮೇಲೆ ಅದು ಒಂದು ಆಬ್ಜೆಕ್ಟಿಗೆ ತಾಗಿ ಲೈಟ್ ಸೋರ್ಸ್ ಕಡೆಗೆ ಪ್ರತಿಫಲಿಸುತ್ತೆ. ಇವಾಗ ಒಂದು ಆಬ್ವಿಯಸ್ ಏನ್ ಸ್ಪಾಟ್ ಮಾಡ್ಬೋದಂದ್ರೆ ನಮ್ಮ ಲೈಟ್ಸ್ ಅಲ್ಲಿ ನಮ್ಮ ಸನ್ ಲೈಟ್ ಆರೆಂಜ್ ಕಲರ್ ಕ್ಯಾಸ್ಟ್ ಮಾಡ್ತಾ ಇದೆ. ಆದ್ರೆ ನಮ್ಮ ಗೋಬೋ ವೈಟ್ ಲೈಟ್ ಕ್ಯಾಸ್ಟ್ ಮಾಡ್ತಾ ಇದೆ. ಅದಕ್ಕೆ ಗೋಬೋನ ಆರೆಂಜ್ ನ ಮಾಡ್ಬಿಡೋಣ. ಸೊ ಅದಕ್ಕೆ ನಾವು ಕಲರ್ ಮೇಲೆ ಹವರ್ ಮಾಡ್ಕೊಂಡು ಕಾಪಿ ಮಾಡಿ ಸ್ಪಾಟ್ ಲೈಟ್ ಹೋಗ್ಕೊಂಡು ಕಲರ್ ಮೇಲೆ ಪೇಸ್ಟ್ ಮಾಡೋಣ. ಇವಾಗ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಝೂಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಝೂಮ್ ಆಗ್ತಾನೆ ಇಲ್ಲ. ಅದಕ್ಕೆ ನಾವು ಎಡಿಟ್ ಹೋಗಿ ಪ್ರೆಫರೆನ್ಸಸ್ ಅಲ್ಲಿ ಡೆಪ್ತ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಚೆಕ್ ಮಾಡೋಣ. ಆಮೇಲೆ ಪ್ರಿಫರೆನ್ಸಸ್ ಅನ್ನು ಕ್ಲೋಸ್ ಮಾಡೋಣ. ಇವಾಗ ನಾವು ಮತ್ತೆ ಆರಾಮಾಗಿ ಝೂಮ್ ಇನ್ ಮಾಡ್ಬೋದು. ನಾವು ಇಲ್ಲಿ ನೋಡಿದ್ರೆ ಸನ್ಲೈಟ್ ಸಖತ್ ಶಾರ್ಪ್ ಆಗಿದೆ. ಫುಲ್ ನ್ಯಾಚುರಲ್ ಫೀಲಿಂಗ್ ತರ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಸನ್ಲೈಟ್ ಅನ್ನು ಸೆಲೆಕ್ಟ್ ಮಾಡೋಣ. ಸನ್ಲೈಟ್ ಅಲ್ಲಿ ಆಂಗಲ್ ಅಂತ ಇರುತ್ತೆ. ಈ ಆಂಗಲ್ ಸಾಫ್ಟ್ವೇರ್ ಲೈಟಿಂಗ್ ಸಿಗ್ಲಿಕ್ಕೆ ಲ್ಯಾಂಪ್ ಸೆಟ್ಟಿಂಗ್ ನಲ್ಲಿ ನಿಮ್ಮ ಸನ್ಲೈಟ್ ಅಲ್ಲಿ ಆಂಗಲ್ ಜಾಸ್ತಿ ಮಾಡಬೇಕು. ಇದ್ಯಾಕಂದ್ರೆ ಸಂಜೆ ಆಗ್ತಾ ಇದ್ದಂಗೆ ನೆರಳಿನ ಎಡ್ಜು ಬ್ಲರ್ ಆಗ್ತಾ ಹೋಗುತ್ತೆ. ಇದ್ಯಾಕಂದ್ರೆ ಸಂಜೆ ಆಗ್ತಿದ್ದಂಗೆ ಭೂಮಿಯಿಂದ ನೋಡಿದಾಗ ಸೂರ್ಯನ ಕಿರಣಗಳ ಆಂಗ್ಯುಲರ್ ಡಯಾಮೀಟರ್ ಜಾಸ್ತಿ ಆಗಿರುತ್ತೆ. ನಾವು ಇವಾಗ ಈ ಝೂಮ್ ಮಾಡ್ಕೊಂಡು ಆಂಗಲ್ ಅನ್ನ ಜಾಸ್ತಿ ಮಾಡೋಣ. ನಾನು 4 ಹಾಕಿರ್ತೀನಿ. ಈ ಸಾಫ್ಟ್ವೇರ್ ಲೈಟಿಂಗ್ ಇಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾವಿವಾಗ ನಮ್ಮ ಸೀನ್ ಅನ್ನ ಮತ್ತೊಂದ್ಸಲ ನೋಡೋಣ. ನನಗೆ ಕಾಣಿಸ್ತಾ ಇದೆ ಮತ್ತೆ ಈ ವಾಲ್ ಇಂದ ಲೈಟ್ ಲೀಕ್ ಆಗ್ತಾ ಇದೆ. ಅದನ್ನ ತೆಗೆಯೋದು ಹೇಗಂದ್ರೆ ಅದ್ರ ಸಾಲಿಡಿಫೈ ಮಾಡಿಫೈಯರ್ ಅಲ್ಲಿ ಥಿಕ್ನೆಸ್ ಅನ್ನ ಜಾಸ್ತಿ ಮಾಡಬೇಕು. ಇವಾಗ ಲೈಟ್ ಲೀಕ್ಸ್ ಅಷ್ಟು ಹೋಯ್ತು. ನಾವು ಇವಾಗ ನಮ್ಮ ಸೀನ್ ಅನ್ನು ನೋಡ್ಬೋದು. ಆದ್ರೆ ಒಂದೇನು ಆಫ್ ಅನ್ಸ್ತಾ ಇದೆ ಅಂದ್ರೆ ಈ ಫ್ಯಾನ್ ಶಾಡೋಸ್ ಸೀಲಿಂಗ್ ಮೇಲೆ ಬೀಳ್ತಾ ಇದೆ. ಇದು ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನಾನು ಫ್ಯಾನ್ ಶಾಡೋಸ್ ಅನ್ನ ತೆಗೆದ್ಬಿಡ್ತೀನಿ. ಸೊ ಅದನ್ನ ಏನ್ ಮಾಡೋದಂದ್ರೆ ಫ್ಯಾನ್ ಬ್ಲೇಡ್ಸ್ ಮತ್ತೆ ಫ್ಯಾನ್ ರಾಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆಬ್ಜೆಕ್ಟ್ ಪ್ರಾಪರ್ಟೀಸ್ ಈಗ ಹೋಗ್ತೀನಿ. ಇಲ್ಲಿ ವಿಸಿಬಿಲಿಟಿ ಕೆಳಗಡೆ ಆಪ್ಷನ್ಸ್ ಇರುತ್ತೆ. ರೇ ವಿಸಿಬಿಲಿಟಿಯಲ್ಲಿ ನಾವು ಕೀಬೋರ್ಡ್ ಅಲ್ಲಿ ಆಲ್ಟ್ ಇಟ್ಕೊಂಡು ಶಾಡೋ ಅನ್ನು ಕ್ಲಿಕ್ ಮಾಡಿದ್ರೆ ಶಾಡೋ ಫ್ಯಾನ್ ಇಂದು ಹೋಗುತ್ತೆ. ಇವಾಗ ನಮ್ಮ ಸೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿವಾಗ ಏನ್ ಮಾಡೋಣ ಅಂದ್ರೆ ನಮ್ಮ ಸೀನಿಗೆ ಒಂದು ಕ್ಯಾಮ್ರಾ ಆಡ್ ಮಾಡೋಣ. ಅದಕ್ಕೆ LCA ಕಲೆಕ್ಷನ್ ಅಲ್ಲಿ ನಾನು ಕ್ಯಾಮೆರಾ ಆಬ್ಜೆಕ್ಟ್ ನ ಆಡ್ ಮಾಡ್ತೀನಿ. ಇವಾಗ ಇದು ನಮ್ಮ ಕ್ಯಾಮೆರಾ. ನಾವು ರೆಂಡರ್ ಮಾಡಿದ್ರೆ ಈ ಕ್ಯಾಮ್ರಾ ಏನ್ ಕಾಣಿಸುತ್ತೋ ಅದನ್ನ ರೆಂಡರ್ ಆಗುತ್ತೆ. ಕ್ಯಾಮ್ರಾ ಏನ್ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ಬಟನ್ ಅನ್ನ ಕ್ಲಿಕ್ ಮಾಡ್ಬೋದು.
ಅಲ್ಲಿ ನಂಪ್ಯಾಡ್ಸ್ ಇದ್ರೆ ಅಲ್ಲಿ ನಂಪ್ಯಾಡ್ 0 ಕ್ಲಿಕ್ ಮಾಡ್ಬೋದು. ಕ್ಯಾಮ್ರಾದ ಆಂಗಲ್ ಸೆಟ್ ಮಾಡ್ಲಿಕ್ಕೆ 3 ವೇ ಇದೆ. ಫಸ್ಟ್ ವೇ ನಾವೇನೆ ಗ್ರಾಬ್ ಮಾಡ್ಕೊಂಡು ಮೂವ್ ಮಾಡಿ ಅಥವಾ ನಾವೇನೆ ರೊಟೇಟ್ ಮಾಡೋದು. ಸೆಕೆಂಡ್ ವೇ ನಾವು ವ್ಯೂಗೆ ಹೋಗ್ಕೊಂಡು ನ್ಯಾವಿಗೇಷನ್ ಅಡಿ ಫ್ಲೈ ನ್ಯಾವಿಗೇಷನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೋದು. ಇವಾಗ ನಾವು ಮೌಸ್ ಪಾಯಿಂಟ್ ಮಾಡಿದ್ವೋ ಅಲ್ಲಿ ಕ್ಯಾಮ್ರಾ ಪಾಯಿಂಟ್ ಆಗಿರುತ್ತೆ. ಆಮೇಲೆ ನಾವು WASD ಅಥವಾ ಆರೋ ಕೀಸ್ ಯೂಸ್ ಮಾಡಿದ್ರೆ ಮುಂದೆ ಹಿಂದ್ಗಡೆ ಎಲ್ಲ ಹೋಗ್ತೀವಿ. ಆಮೇಲೆ ನಾವು ಸ್ಪೇಸ್ ಬಾರ್ ಕ್ಲಿಕ್ ಮಾಡಿದ್ರೆ ಫ್ಲೈ ನ್ಯಾವಿಗೇಷನ್ ಇಂದ ಹೊರಗೆ ಬರ್ತೀವಿ. ಹಂಗೆ ನ್ಯಾವಿಗೇಷನ್ ಅಲ್ಲಿ ವಾಕ್ ನ್ಯಾವಿಗೇಷನ್ ಇದೆ. ವಾಕ್ ನ್ಯಾವಿಗೇಷನ್ ಅಲ್ಲೂ ನಾವು WASD ಇಂದ ನಮ್ಮ ಸೀನ್ ಅಲ್ಲಿ ಮೂವ್ ಮಾಡಬಹುದು ಅಥವಾ ಆರೋ ಕೀಸ್ ನಲ್ಲೂ ಮೂವ್ ಮಾಡಬಹುದು. ಆಮೇಲೆ ನೀವು ಒಂದು ಆಬ್ಜೆಕ್ಟ್ ಮೇಲೆ ಪಾಯಿಂಟ್ ಮಾಡಿಕೊಂಡು ಸ್ಪೇಸ್ ಬಾರ್ ಕ್ಲಿಕ್ ಮಾಡಿದ್ರೆ ಆ ಆಬ್ಜೆಕ್ಟ್ ಹೀಗೆ ಟೆಲಿಪೋರ್ಟ್ ಆಗ್ತೀರಾ. ಇದು ಇವಾಗ ಫುಲ್ ವಿಡಿಯೋ ಗೇಮ್ ತರ ಅನ್ಸ್ಬೋದು, ಆದ್ರೆ ಇದು ಇನ್ನೂ ಬ್ಲೆಂಡರ್. ಸೊ ಇಲ್ಲೇ ನಾವು ಕ್ಯಾಮ್ರಾ ಇವಾಗ ಅಡ್ಜಸ್ಟ್ ಮಾಡೋಣ. ನಿಮ್ ಕೀಬೋರ್ಡ್ ಅಲ್ಲಿ ನಂಪ್ಯಾಡ್ಸ್ ಇದ್ರೆ ನೀವೇನೆ ಒಂದು ಕ್ಯಾಮ್ರಾ ವ್ಯೂ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಆಲ್ಟ್ ನಂಪ್ಯಾಡ್ 0 ಒತ್ಬೋದು. ನೀವು ಇವಾಗ ಕ್ಯಾಮ್ರಾನ ಒಂದು ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡಿದ್ದೇವೆ. ಇದಾದ್ಮೇಲೆ ನಾವು ಔಟ್ಪುಟ್ ಪ್ರಾಪರ್ಟೀಸ್ ಹೀಗೆ ಹೋಗೋಣ. ಇಲ್ಲಿ ನಾವು ರೆಸಲ್ಯೂಷನ್ ಚೇಂಜ್ ಮಾಡ್ಬೋದು. ಸದ್ಯಕ್ಕೆ ಇರೋ ರೆಸಲ್ಯೂಷನ್ 1920x1080. ನಾನು ಅದನ್ನು ಫ್ಲಿಪ್ ಮಾಡ್ತೀನಿ. ರೆಸಲ್ಯೂಷನ್ X 1080 ಇರುತ್ತೆ, ರೆಸಲ್ಯೂಷನ್ Y 1920 ಇರುತ್ತೆ. ಇವಾಗ ವರ್ಟಿಕಲ್ ರೆಸಲ್ಯೂಷನ್ ಅಲ್ಲಿ ಇದೆ. ಇವಾಗ ಈ ತರ ಕ್ಯಾಮ್ರಾ ರೆಸಲ್ಯೂಷನ್ ಸೆಟ್ ಆದ್ಮೇಲೆ ಮತ್ತೆ ನಾವು ಕ್ಯಾಮ್ರಾನ ಅಲೈನ್ ಮಾಡೋಣ. ಇವಾಗ ಕ್ಯಾಮ್ರಾ ಕರೆಕ್ಟ್ ಜಾಗದಲ್ಲಿ ಇದೆ. ಅದಕ್ಕೆ ನಾವು ಇವಾಗ ರೆಂಡರ್ ಪ್ರಾಪರ್ಟೀಸ್ ಗೆ ಹೋಗೋಣ. ಅದಕ್ಕೆ ನಾವು ಇಲ್ಲೇ ಔಟ್ಪುಟ್ ಪ್ರಾಪರ್ಟೀಸ್ ಗೆ ಹೋಗೋಣ. ಇಲ್ಲಿ ನಾವು ಫೋಲ್ಡರ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಫೈಲ್ ಲೊಕೇಶನ್ ಅನ್ನ ಇಲ್ಲಿ ಚೂಸ್ ಮಾಡಬಹುದು. ಚೂಸ್ ಮಾಡಾದ್ಮೇಲೆ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡೋಣ. ವಿಡಿಯೋ ಟೈಪ್ ಅಲ್ಲಿ ನಾವು ವಿಡಿಯೋ ಅಂತ ಸೆಲೆಕ್ಟ್ ಮಾಡೋಣ. ಆಮೇಲೆ ಇಲ್ಲಿ ಎನ್ಕೋಡಿಂಗ್ ಅಲ್ಲಿ ಮಾಸ್ಟ್ರೋಕ ಬದಲು MPEG-4, ಅದು ಬೇಸಿಕಲಿ MP4. ಆಮೇಲೆ ಒಂಚೂರು ಕೆಳಗೆ ಹೋಗ್ಕೊಂಡು ಔಟ್ಪುಟ್ ಕ್ವಾಲಿಟಿನ ಹೈ ಕ್ವಾಲಿಟಿ ಅಂತ ಚೆಕ್ ಮಾಡೋಣ. ಇದು ನಮ್ಮ ರೆಂಡರ್ ಪ್ರಾಬ್ಲಮ್. ನಾವು ಇವಾಗ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ರೆಂಡರ್ ವಿಡಿಯೋ ಆಗಿರ್ಬೇಕು, ಆ ವಿಡಿಯೋದ ಎಕ್ಸ್ಟೆನ್ಷನ್ MP4 ಆಗಿರುತ್ತೆ. ಆಮೇಲೆ ಕ್ವಾಲಿಟಿ ಹೈ ಕ್ವಾಲಿಟಿ ಸೆಟ್ ಮಾಡಿಟ್ಟಿದ್ದೀವಿ. ನಾವು ಇವಾಗ ಫ್ರೇಮ್ 1 ಗೆ ಹೋಗ್ಕೊಂಡು ನಾವು ಒಂದು ಇಮೇಜ್ ಅನ್ನು ಸದ್ಯಕ್ಕೆ ರೆಂಡರ್ ಮಾಡೋಣ. ವಿಡಿಯೋ ಅಲ್ಲ, ಬರೀ ಒಂದು ಇಮೇಜ್. ಇದು ಒಂದು 5 to 10 ಸೆಕೆಂಡ್ಸ್ ತಗೊಳುತ್ತೆ. ಇವಾಗ ರೆಂಡರ್ ಆಯಿತು. ಇದು ನಮ್ಮ ರೆಂಡರ್. ನಾವು ಇವಾಗ ರೆಂಡರ್ ಮಾಡಾಯ್ತಲ್ವಾ, ವಾಪಸ್ ಬ್ಲೆಂಡರ್ ಗೆ ಹೋಗ್ಕೊಂಡು ನಾವು ಇಲ್ಲಿ ಕಂಪೋಸಿಟಿಂಗ್ ಟ್ಯಾಬ್ ಗೆ ಹೋಗೋಣ. ಇಲ್ಲಿ ನಾನು ನ್ಯೂ ಬಟನ್ ಕ್ಲಿಕ್ ಮಾಡ್ತೀನಿ. ಕಂಪೋಸಿಟಿಂಗ್ ವರ್ಕ್ ಸ್ಪೇಸ್ ಅಲ್ಲಿ ನಮ್ಮ ರಾ 3D ರೆಂಡರ್ಸ್ ಅನ್ನು ತಗೊಂಡು ಅದಕ್ಕೆ ಫಿಲ್ಟರ್ಸ್ ಅಥವಾ ಎಫೆಕ್ಟ್ಸ್ ಆಡ್ ಮಾಡಬಹುದು. ಇಲ್ಲಿ ನೀವು ನಿಮ್ದೇ ಆದ ಫಿಲ್ಟರ್ಸ್ ಅಥವಾ ಎಫೆಕ್ಟ್ಸ್ ಮಾಡಬಹುದು. ಆದ್ರೆ ಇವತ್ತು ನಾನು ಪ್ರಿಸೆಟ್ಸ್ ಯೂಸ್ ಮಾಡ್ತೀನಿ. ಪ್ರಿಸೆಟ್ಸ್ ಇಲ್ಲಿದೆ. ನಾವು ಇಲ್ಲಿದ್ದು ಒಂದಿಷ್ಟೆಲ್ಲ ನೋಡ್ಬೋದು. ಕ್ರೊಮ್ಯಾಟಿಕ್ ಅಬ್ರಿವೇಷನ್ ಅಂತ ಇದೆ, ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ತಗೊಂತೀನಿ. ಇದು ಬ್ಲೂ ಮತ್ತೆ ರೆಡ್ ಔಟ್ಲೈನ್ಸ್ ಎಲ್ಲ ಕೊಡುತ್ತೆ. ಫ್ಯಾಕ್ಟರ್ ಇನ್ಕ್ರೀಸ್ ಮಾಡಿದ್ರೆ ಇನ್ನೂ ಕೊಡುತ್ತೆ. ಇದು ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಇದನ್ನು ಡಿಲೀಟ್ ಮಾಡಿಕೊಂಡು ಇಮೇಜ್ ಅನ್ನ ವಾಪಸ್ ಈ ಡಾಟ್ ಗೆ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಸೆನ್ಸರ್ ನಾಯ್ಸ್ ಅಂತ ಇದೆ. ಸೆನ್ಸರ್ ನಾಯ್ಸ್ ಆಡ್ ಮಾಡಿದ್ರೆ ಸಣ್ಣದಾಗಿ ನಾಯ್ಸ್ ಬರುತ್ತೆ. ಇದು ಆ ಡ್ರೀಮಿ ಲುಕ್ ಅನ್ನ ತೆಗೆದು ಬಿಡುತ್ತೆ. ಸೊ ಇದನ್ನ ನಾನು ಇಟ್ಕೊಂಡಿರ್ತೀನಿ. ನೀವು ಎಲ್ಲಾದ್ರೂ ನೋಡ್ಬೋದು, ಆದ್ರೆ ನಾನು ಇವಾಗ ಡೈರೆಕ್ಟ್ ಆಗಿ ಟ್ಯೂನ್ ಇಮೇಜ್ ಹಾಕ್ತೀನಿ. ಇಲ್ಲಿ ನಾವು ಕಾಂಟ್ರಾಸ್ಟ್ ಅನ್ನು ಜಾಸ್ತಿ ಮಾಡ್ಬೋದು, ಕಲರ್ ಬೂಸ್ಟ್ ಮಾಡ್ಬೋದು, ಕ್ಲಾರಿಟಿ ಚೇಂಜ್ ಮಾಡ್ಬೋದು, ಡೀಟೇಲ್ ಮತ್ತೆ ಶಾರ್ಪ್ನೆಸ್
ಚೇಂಜ್ ಮಾಡ್ಬೋದು. ಸಾಮಾನ್ಯವಾಗಿ ಬೇಕಾಗಿದ್ದ ಎಲ್ಲದನ್ನು ಈ ನೋಡಲ್ಲೇನೆ ಮಾಡ್ಬೋದು. ಆದ್ರೆ ಇದಕ್ಕೆ ಬೇಡ ಅಂತ ಅನಿಸ್ತಾ ಇದೆ, ಅದಕ್ಕೆ ಇದನ್ನ ನಾನು ಡಿಲೀಟ್ ಮಾಡಿಕೊಂಡು ಇಮೇಜ್ ಅನ್ನ ಈ ಡಾಟ್ ಹೀಗೆ ಕನೆಕ್ಟ್ ಮಾಡ್ತೀನಿ. ನಾವು ಇವಾಗ ಈ ಸೆನ್ಸರ್ ನಾಯ್ಸ್ ಏನ್ ಮಾಡ್ತಾ ಇದೆ ಅಂತ ಈ ನೋಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂ ಕೀ ಒತ್ತಿದ್ರೆ ಅದಿಲ್ದ್ರೆ ಹೆಂಗ್ ಕಾಣಿಸುತ್ತೆ, ಅದಿದ್ರೆ ಹೇಗ್ ಕಾಣಿಸುತ್ತೆ ಅಂತ ಗೊತ್ತಾಗತ್ತೆ. ನಾವಿವಾಗ ವಾಪಸ್ ಲೇಔಟ್ ಹೀಗೆ ಹೋಗೋಣ. ಆಮೇಲೆ ರೆಂಡರ್ ಬಟನ್ ಕ್ಲಿಕ್ ಮಾಡ್ಕೊಂಡು ರೆಂಡರ್ ಆನಿಮೇಷನ್ ಬಟನ್ ಅನ್ನ ಕ್ಲಿಕ್ ಮಾಡೋಣ. ಇವಾಗ ಇಲ್ಲಿ ಪಾಪ್ ಆಗತ್ತೆ, ಇಲ್ಲಿ ನೋಡ್ಬೋದು ಫ್ರೇಮ್ 1 ಅನ್ನ ಸದ್ಯಕ್ಕೆ ರೆಂಡರ್ ಮಾಡ್ತಾ ಇದೆ. ಇವಾಗ ಸದ್ಯಕ್ಕೆ ಕಂಪ್ಯೂಟರ್ ಬಿಡೋಣ. ಈ ರೆಂಡರಿಂಗ್ ಎಷ್ಟು ಫಾಸ್ಟ್ ಆಗೋದು ಅಂತ ನಿಮ್ಮ ಕಂಪ್ಯೂಟರ್ದು GPU ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಕಂಪ್ಯೂಟರ್ ಅಲ್ಲಿ ಬೇರೆ ಬೇರೆ ಟೈಮ್ ತಗೊಳತ್ತೆ. ಇದು ಒಂದು 15 ನಿಮಿಷ ಇಂದ 1 ಗಂಟೆ ಆದ್ರೂ ತಗೊಳ್ಬಹುದು. ಈ ಎಪಿಸೋಡ್ಗೆ ಅಷ್ಟೇ, ಮುಂದಿನ ಎಪಿಸೋಡ್ ಇಲ್ಲೂ ಇಲ್ಲ. ಸೊ ಏನ್ ಮಾಡೋಣ ಅಂತ ಆಮೇಲೆ ನೋಡೋಣ. ಬಾಯ್. ತಾಳು, ರೆಂಡರ್ ಇನ್ನೂ ತೋರಿಸಿಲ್ಲ. ಇದು ನಮ್ಮ ರೆಂಡರ್.